ಪ್ರಶಾಂತ್ ಅಣ್ಣವ್ರ ಸೌಕರ್ಯ ಏನ್ ಮಾಡ್ತಾನ ಆಕಳ ತಗೋಬೇಕಾದ್ರ ಅದಕ್ಕೆಲ್ಲಾ ಚೆಕ್ ಮಾಡ್ತಾನವ. ಎಲ್ಲಾನು ಸುದ್ದಿ ಇತ್ತಪ್ಪ ಅಂತಂದ್ರೆ ಇದು ಹಿಂಡ್ಲಕ್ ಚಲೋ ಅದಲ್ಲತ್ ಕೇಳ್ತಾನವ. ಇದು ಬರೋಬ್ಬರಿ ಹಿಂಡ್ಲಕ್ ಅದ ಎಲ್ಲ ಚಲೋ ಇತ್ತು ಘಾಮ್ ಇತ್ತು ಅಪ್ಪ ಅಂತಂದ್ರ ಖರೀದಿ ಮಾಡ್ತಾನ. ಈಗ ನಮ್ಮ ಅಪ್ಪದೇವ್ರ ಏನ್ ಮಾಡ್ತಾರ ಕನ್ಯಾ ನೋಡ್ಲಕ್ ಹೋದ ಕೂಡ್ಲೆ ಇದು ಹೋಗುದ್ರೊಳಗ ಬುಟ್ಟ್ಯಾಗ ಏನ್ರಿ ಹಾಕೊಂಡ್ ಮರದಾಗ ಏನ್ರಿ ಹಾಕೊಂಡು ಕೇರ್ಲಕತ್ತಿತ್ವಪ್ಪ ಅಂತಂದ್ರ ಇದು ಚಲೋ ಅದ ಕನ್ಯಾ ಪಾಸ್ ಮಾಡ್ತಾರ. ಮತ್ತ ಇದು ಹೋಗೋದ್ರಾಗ ಏನಾರ ಸಿಕ್ಕಂಗ ಅನ್ನ ಪಿನ್ನ ಹಾಯ್ಕೊಳಕ್ಕೆ ತಿಲ್ಲಕತ್ತಿತ್ತಪ್ಪ ಅಂತಂದ್ರ ಇವ್ನ ಅವ್ನು ಕೆಟ್ಟ ರಾಕ್ಷಸ ಇದ್ದಂಗ ಕಾಣ್ತದ ಹೆಂಗಸಿದಕ್ ನಪಾಸ್ ಮಾಡತ್ತಾರ. ಇದು ಅಲ್ಲಿ ಇದು ಹೋಗೋದ್ರೊಳಗ ಮನ್ಯಾಗ ಜಳಕ ಮಾಡ್ಲಕತ್ತಿತ್ತಪ್ಪ ಅಂತಂದ್ರ ಕೆಟ್ಟ ರಾವ್ಕೊಂಡಿದ್ದಂಗ ಕಾಣ್ತದ ನಾವು ನಪಾಸ್ ಮಾಡ ನಡಿ ಹೊಳಕಳ್ತಾರ. ಅದಕ್ಕ ಹಿಂಗ ಈ ಹೆಣ್ಣಿಗೆ ಮಾತ್ರ ಚೆಕ್ ಮಾಡ್ಯಾರ, ನಮ್ಮ ಗಂಡಸಿಗೆ ಎಲ್ಲರ ಚೆಕ್ ಮಾಡ್ಯಾರ ಅನ್ನೋ ತಿಳ್ಕೊಂಡು ನಮ್ಮ ಗೌಡ್ರು ಏನದಲ್ಲ ₹100 ಸಹಾಯಧನ ಸಲ್ಲಿಸ್ಯಾರ. ಅವ್ರ ಶರಣಕ್ಕೂ ಇಲ್ಲಿ ವಾಸ ಮಾಡಿರುವಂತ ಆ ಗುರುವಿನ ಚರಣಕ್ಕಾದ್ರೆ ನಾನು ಪೂರ್ಣ ಆಭಾರದಲ್ಲಿ ಮನ್ನಿಸ್ತಕ್ಕ. ಕೊಳ್ಳೆ ಕೊಂಚ ಮಾಡ್ಕೊತ ಕೂತ್ರೆ ಹೆಂಗ ತಾಯಿ ಅದಕ್ಕೆ ಈಗ ಎಲ್ಲಿಗೆ ಬಂದದಪ್ಪ ಹೆಣ್ಮಗಳ ಗಾಡಿ ಭಾಳ ಮಾತಾಡಿ ಹೋಗ್ಯಾಳ. ಯಾಕಪ್ಪ ಅಂತಂದ್ರ ನಾನು ಮಾತ್ರ ಇದ್ದಾಗ ಮಾತ್ರ ನಿನ್ನ ಬಲ್ಲಿ ಮಕ್ಕಳು ಹಡಿಬೇಕಾದ್ರೂ ಕೂಡ ನನ್ನ ಬಲ್ಲೆ ಮಾತ್ರ ಹುಟ್ಟದ ತತ್ತಿ ಒಳಗೆ ಮಾತ್ರ ಜಗತ್ತೆ ಹುಟ್ಟ್ಯಾವ. ತತ್ತಿ ಹುಟ್ಟಬೇಕಾದ್ರೂ ಸಹಿತ ಕೋಳಿನೇ ಮಾತ್ರ ತತ್ತಿ ಹಾಕ್ತದ ಅಂತ ಹೇಳಾಕಿ. ಆ ಕೋಳಿಗೆ ಹವಾ ಹೊಡಿಲಾರ್ದೆ ಹುಂಜ ಹವಾ ಹೊಡಿಲಾರ್ದೆ ತತ್ತಿ ಇಡ್ತದ ಕೋಳಿ ಮುಕ್ಕಳಾಗೆ ಹೊಡಿತದ. ಹವಾ ನೋಡಿದಿಲ್ಲ ಭಾಸ್ತಳಿ ಹೊಡೆದಾಗ ತಂಗಿ ಮುಂದೆ ಅವು ಏನದು ಹುಂಜ ಹೊಡೆದಾಗ ಅದು ಕೋಳಿ ಏನದಲ್ಲ ತತ್ತಿ ಇಟ್ಟದು. ಮತ್ತೆ ಹವಾ ಹೊಡಿಲಾರ್ದೆ ತೆಗಿ ನೋಡಮ್ಮ ಹೊರಗ ಬರಂಗಿಲ್ಲ. ಹಾ ತೆಗಿ ನೋಡಮ್ಮ ಅವಾಗ ಸಣ್ಣದಿದ್ದಾಗ ಅದಕ್ಕೆ ತೆಗಿ ಹವಾ ಇಲ್ಲಾರ್ದೆ. ಅದಕ್ಕೆ ತಂಗಿ ಹವಾ ಅನ್ನೋದು ಮಾತ್ರ ಭಾಳ ದೊಡ್ಡದ. ಹಾಲೆ ನೀನು ಟೂಬ್ ತಗೊಂಡು ಏನು ಮಾಡೋದದ ಇದೆಲ್ಲ ಟೂಬ್ ಚಲೋ ಅದ ಖರೆ. ಟೂಬಿನೊಳಗೆ ಹವಾ ಹಾಕವ ಭಾಳ ಮಾಲಕ್ ಭಾಳ ದೊಡ್ಡವನ ಅವ ಇದ್ದಾಗ ತಂಗಿ ಕೆಲಸ. ಅದಕ್ಕೆ ಹೇಳಿ ಏನ್ ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ
ಹರಿಹರ ಹಾ ಹಂದಿ ಮರಿಯ ನಂದಿಯಾರಿತ್ತೇನೋ ಶಿಂದಿ ಕುಳದು ಶೀಲ ಮಾಡಿದರೇನೋ ಮಂದಿಯ ಮುರಿದು ಮಂದಿಯ ಮನಿ ಮುರಿದು ಮುಂದಕ್ಕಾದ ಕೀಗಿ ಸೌಕಾರ್ತೆ ಅಂತಾರೇನೋ ಆದಕ್ಕಿಗಿ ಸೌಕಾರ್ತೆ ಅಂತಾರೆ ಹೌರಾಣಿ ಹಾವ ಆದಾಳೇನೋ ಜಾರಿಣಿ ಗರತಿ ಆದಾಳೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಣತೆ ಅಂತಾರೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಣತೆ ಅಂತಾರೇನೋ ಕಟುಕ ಮಠದ ಮರಿಯಾದನೇನೋ ಪಟ್ಟದ ಮರಿಯ ಪಟ್ಟಣಕ ಹಾದಾರೇನೋ ಕಟ್ಟಿದ ಕರ್ಮಣಿ ಹರಿಯುವ ಮಸಿಬಿನಳ ಹುಡುಗಿಗೆ ಮೆಟ್ಟಿಲೆ ಹೊರದಾರೇನೋ ಕಟ್ಟಿದ ಕರ್ಮಣಿ ಹರಿಯುವ ಮಸಿಬಿನಳ ಹುಡುಗಿಗೆ ಮೆಟ್ಟಿಲೆ ಹೊರದಾರೇನೋ ಅಚ್ಯುತ ಅರುಣನಾದನೇನೋ ಕಚ್ಚಿ ಹರಕಗ ಕರುಣೆ ಬಂದೇಕೇನೋ ಸಾಚಾರ ಕವಿಯ ಹುತ್ತ ಮೀರಾಗ ಯಾರು ಬೈದಾರೇನೋ ಸಾಚಾರ ಕವಿಯ ಹುತ್ತ ಮೀರಾಗ ಯಾರು ಬೈದಾರೇನೋ ಯಾನಾಗ್ಯಾವ್ರಿ ಯಾನ್ ಹಾಡ್ಬೇಕ್ರಿ ಮತ್ತ ಅವ್ರು ಯಾನ್ ಹಾಡ್ರ ಹಾಡ್ಬೇಕಲ್ಲ ಮತ್ತೇನ್ ಹಾಡ್ಬೋರಿ
ವಾಸವಿಕರಿಗೆಲ್ಲ ಆಶೀರ್ವಾಗಿ ಕರ್ಮಗಳು ಹೇಳೋದು ಏನಪ್ಪಾ ಅಂತಂದ್ರ ಈಗ ನಾವು ಏನ್ ಹೇಳಿದ್ದೇವೆ ಹೆಣ್ಮಗಳಿಗೆ ಪಿಂಡ ಬ್ರಹ್ಮಾಂಡ ಪಿಂಡ ಎರಡೂ ಇಲ್ಲ ಆಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ನಿನ್ನ ಮಗಲಾಗಿ ಅದಾನವ ನಿನ್ ನೋಡ್ಲಾಕ್ ಬರಲಾಗ್ಯದ ಹೊರಗಿನ ಕಣ್ಣು ಮಾತ್ರ ಬಂದ್ ಮಾಡ್ಕೋ ಒಳಗಿನ ಕಣ್ಣು ಕೂರು ಮಾಡ್ಕೊಂಡೆ ಅಂದ್ರೆ ಆ ಗಂಡ ನಿನ್ನ ಕಾಣ್ತಾನ ತಿಳ್ಕೊಂಡು ನಾವು ಹೇಳಿದ್ದೆವು. ಅದಕ್ಕೆ ಈ ಪಿಂಡದೊಳಗ ಆ ಶರೀರ ಬೆಳಿಬೇಕಾದ್ರೆ ಯಾವ ಪ್ರಕಾರವಾಗಿ ಬೆಳೆದದ, ಒಂದು ತಿಂಗಳದಾಗ ಹೆಂಗ್ ಬೆಳೀತು, 2ನೇ ತಿಂಗಳದಾಗ ಹೆಂಗ್ ಬೆಳೀತು, ಹಿಂಗ್ 9 ತಿಂಗಳು 9 ದಿವಸ ಆಗೋ ತನಕ ಆ ಕೂಸು ಹೊಟ್ಟಿ ಒಳಗೆ ಹೆಂಗ್ ಬೆಳೆದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆವು. ಹೊರಗೆ ಬರುವ ಹೊತ್ತಿನಾಗ ಯಾವಾಗ ಗಾಳಿ ಬೀಸ್ತು, ಹೊಟ್ಟೆಯಾಗಿದ್ದಾಗ ಯಾವ ಗಾಳಿ ಬೀಸ್ತು, ಇದೆಲ್ಲ ಹೇಳ್ಕೋತ ಬಂದು ಏನ್ ಮಾಡಿದ್ದೆವು, 8ರಾಗ ಹುಟ್ಟಿದ ಕೂಸು ಯಾಕೆ ಬದಕಾಗಿಲ್ಲ ಅಂತ ಕೇಳಿಬೇಕೀಗಿ. ಅದು ಅಲ್ಲಿದಲ್ಲೇ ಇಟ್ಟಾಳ, ಮನಿ ಸಾರಿಸ್ದಂಗ ಮಾಡ್ಯಾಳ. ಮತ್ತ ಹೊಳ್ಳಿ ನನಗೆ ಏನ್ ಕೇಳಕತ್ತಾಳ, ನಿನ್ನೆ ರಾತ್ರಿ ಒಂದು ಮಾತು ಕೇಳತ್ತ, ರಾಮ ಇದ್ದಾವ ಸೀತಾದೇವಿ ಒಯ್ದು ಅರಣ್ಯದೊಳಗೆ ಯಾಕೆ ಬಿಟ್ಟು ಬಂದ ಮಾತು ಕೇಳ್ತಾಳಕಿ. ನೋಡ್ ತಂಗಿ, ರಾಮಪ್ಪ ಅಂತಂದ್ರ ಸಾಮಾನ್ಯ ಅಲ್ಲವ, ಏಕಪತಿ ವ್ರತ ಇತ್ತ ಒಂದು ಅವತಾರದೊಳಗ. ಯಾವಾಗ ರಾಮಣೇಶ್ವರ ಒಯ್ದಾನಪ್ಪ ಅಂತಂದಾಗ ಒಯ್ದು ಅಶೋಕವನದಾಗ ಇಟ್ಟಾನ. ಅಶೋಕವನದಾಗ ಇಟ್ಟಾನಪ್ಪ ಅಂತಂದ್ರೆ ಮತ್ತೆ ಹೊಳಿ ಕರ್ಕೊಂಡು ಬಂದ ಬಳಿಕ ರಾಮಗ ತಲೆಯಾಗಿ ಏನು ಬತ್ತು, ಎಂತಿಂತ ಭೂಲೋಕದೊಳಗೆ ಇರುವಂತವ್ರಿಗೆ ಮಾತ್ರ ಕುಂದುಗಳು ಬರ್ತಾವ. ಲೋಕದವ್ರು ಮಾತಾಡ್ತಾರ, ಅದ್ರಲ್ಲಿ ತಂದು ಬಿಟ್ಟು ಹೋಮರ ಅವ್ನ ಹೆಂಡತಿ ಅಲ್ಲಿ ಹೋಗಿಳತ್ತ ಮತ್ತೆ ಹೊಳಿ ತಂದು ಆಳ್ಲಕತ್ತ ಹಿಂಗ ಸಂಶಯ ಬರ್ತಾವ ಬಾಳ ಮಂದಿಗೆ. ಮತ್ತೆ ಇವ ಪರಮಾತ್ಮನ ಸೃಷ್ಟಿಕರ್ತ ಪರಮಾತ್ಮ ರಾಮ. ಮತ್ತ ರಾಮ ಅಂತಂದ್ರ ನನ್ನಂತವ್ರಿಗೆ ಇಂಥದ್ದು ಏನಾರ ಗುಣ ಬರಂಗದ ತಿಳ್ಕೊಂಡು ಹರ್ಯಾಣದೊಳಗೆ ಒಯ್ದು ಬಿಟ್ಟ ನಮ್ಮ ರಾಮ. ನೀನು ಉತ್ತರ ಇಟ್ಟಿಯಾದ ತಂಗಿ ಎಟ ಸಿಗದೆ ಹೇಳಕತ್ತಿದ್ದೆ ಅದಕ್ಕೆ ಕೆಟ್ಟಕ್ಕೆ. ರಾಮದೇವರವನ ಮಳ್ಳದನ ಮಾಡ್ಕೊಂಡು ಹೇಳ್ತೀವಿ ಒಯ್ದಮ್ಮ ಅರಣ್ಯದೊಳಗೆ ಯಾಕೆ ಬಿಟ್ಟಾನಪ್ಪ ಅಂತಂದ್ರ ಲೋಕದವ್ರು ನನಗೆ ಶಬ್ದ ಅನ್ನಂಗಾರ ತಿಳ್ಕೊಂಡು ಒಯ್ದಕ್ಕೆ ಅರಣ್ಯದೊಳಗೆ ಬಿಟ್ಟು ಬಂದಾನ ತಂಗಿ. ತಗೋ ನೀನು ಉತ್ತರ. ಅದಕ್ಕೆ ನಾಗೇನ್ ಕೇಳಿದ್ದೆ, ನಿನಗೆ 8ರಾಗ ಹುಟ್ಟಿದ ಕೂಸಿ ಯಾಕೆ ಬದಕಂಗಿಲ್ಲ ಹೇಳ್ಬೇಕಾಗಿತ್ತಕಿ. ಗೊತ್ತಿಲ್ಲಪ್ಪ ಅಂತಂದ್ರೆ ಬಿಡಲಕ್ ಬಿಡು. ಖರೆ ಸುಳ್ಳು ಏನ್ರಿ ಹೇಳಿಕೆರೆ ಹೋಗ್ಬಾರ್ದು. ಸುಳ್ಳು ಹೇಳಿದ್ರೆ ತಂಗಿ ಕೆಲಸ ಹೊಂಡಂಗಿಲ್ಲ. ಅದಕ್ಕೆ ಎಲ್ಲಿಗೆ ಬಂದಾಳ, ನಿಲ್ಗುಣದ ಆಚೆ ಕಡೆಗೆ ಮಾತ್ರ ಇವ್ರ ಆದಿಶಕ್ತಿ ಅದಾಳ ತಿಳ್ಕೊಂಡು ಪದ್ಯದೊಳಗೆ ಹೇಳಿ. ಅದಕ್ಕೆ ನಾವೇನು ಹೇಳ್ಬೇಕಾಗ್ಯದ, ಸಹಸ್ರ ಶೂನ್ಯದ ಹಚ್ಚಿ ಕೈ ಶಕ್ತಿ ಇಲ್ಲ ಸಾಂಬನ ಜೋಡಿ, ಸಹಸ್ರಾರು ಯುಗದ ಜಾಡಿ ಕೇಳು ಕೊಟ್ಟ, ಸಹಸ್ರ ಯುಗದ ಹಚ್ಚಿ ಕಡಿ ಮಾತ ಭಾಳ ಬಿಕ್ಕಟ್ಟ, ನೀನು ಮೆಟ್ಟಿನ ಗಂಟು ಯಾಕ ಹೊತ್ಕೊಂಡು ಹೊಂಟಿ ಪುಕ್ಕಾಟ. ಹೆಚ್ಚಿಗೆ ಇದ್ರ ನಿಮ್ಮ ಶಕ್ತಿ ಪರ್ಯಾಣ ಕರ್ಕೊಂಡು ಯಾಕೆ ಬಿದ್ದೈತಿ, ಹುಚ್ಚುಚ್ಚಾಡಿ ತಿಂದಿಯಲತ್ತಿ ಹಂಗಸ ಹಲಕಾಟ, ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡ್ತಿರ ಗಂಡಿನ ಊಟ. ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡ್ತಿರ ಗಂಡಿನ ಊಟ. ಶಕ್ತಿ ಕ್ರಿಯಾ ಶಕ್ತಿ ಜ್ಞಾನ ಶಕ್ತಿ ಮಾಯಾ ಶಕ್ತಿ, ಆ ಆದಿಶಕ್ತಿ ಮಣ್ಣಿನವಳು ಹೋದ ಸೃತಿಯಲ್ಲಿ, ವೇದ ಎಬಸು ಹೆಂಗಸ ನಿನಗೇನು ಗುರುತ ಬಂದಿದೆ ಭವದಲ್ಲಿ, ನೀನು ಓದಿ ನೋಡ ಮೂಲ ಸ್ತಂಭ ಪುರಾಣದಲ್ಲಿ. ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅಂತ್ಯದಲ್ಲಿ ಪರಬ್ರಹ್ಮ, ಚತುರ್ಮುಖದ ಬ್ರಹ್ಮ ಸಹಿತ ಕೋಡಿ ಸಂತೇನೆ, ಶೋಧ ಮಾಡಿ ಹಾರು ಆದಿ ನಾರಾಯಣನ ಹಂತೇನೆ. ಶೋಧ ಮಾಡಿ ಹಾರು ಆದಿ ನಾರಾಯಣನ ಹಂತೇನೆ. ಮ್ಯಾಲ ಮನೆಗೇನಂತ ನಾರಾಯಣ ನಾಮ ಬಂತ, ಅಲ್ಲಂ ಪ್ರಭುನ ರೂಪ ತೋರ್ಯಾದ ನಿರಾಕಾರದಲ್ಲಿ, ನೀರೇ ನಿರಾಕಾರ ಇದ್ದಾಗ ನಿನ್ನ ಶಕ್ತಿ ಇದ್ದಾಳು ಯಾವಲ್ಲಿ, ಈ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ.
ಇದಕ್ಕೂ ಮೊದಲು ಲಕ್ಷ ಯುಗ ಶಕ್ತಿಗೆ ಇದ್ದಿದ್ದಿಲ್ಲ ಜಾಗ ಹೇಗೆ ಎಬ್ಬಸಬೇಡ ಮೂಗ ಕೊಯ್ತೀನಿ ಕತ್ತೇಲಿ ವಾದ ಹಾಕಬೇಡ ಇರಬೇಕು ನೀನು ತಿಳ್ಕೊಡು ರೀತಿಯಲ್ಲಿ ಅದಕ್ಕೆ ಮತ್ತೇನ್ ಹೇಳ್ತಾ ತಮ್ಮ ಭೂಮಿ ಅಂದ್ರೆ ಹೆಣ್ಣ ಕಣ್ಣಿಗೆ ಕಾಣುವಂತ ರಕ್ತ ಮಾಂಸ ತೊಗಲ ಏನದಲ್ಲ ಎಲ್ಲಾನು ಮಾತ್ರ ಹೆಣ್ಣೆ ಅದ ಅಂತ ಹೇಳ್ತಾಳಕಿ ಈಗ ಇಲ್ಲಿ ಕೈ ಕಟ್ಕೊಂಡು ನಿಂತಾರ ನೋಡ್ರಿ ನಮ್ ದಾಡಿವಾಲ ಅಣ್ಣವರು ಅವರು ಸಹಿತ ಹೆಣ್ಣೇರಿ ಇವತ್ತ ಮತ್ತೆ ಇವ್ ಏನ್ ರುಂಬಲ್ ಸುತ್ಕೊಂಡು ಕೂತಾರಲ್ಲ ಕಾಕಾದೇವ್ರು ಅವರು ಎಲ್ಲ ಹೆಣ್ಣೆ ಇದು ಲೈಟ್ ಕಂಬ ಹೆಣ್ಣ ಇದು ಗಿಡ ಹೆಣ್ಣ ಎಲ್ಲಾನು ಹೆಣ್ಣೆ ಇವತ್ತ ಹೆಣ್ಣೆ ಹೆಣ್ಣೆ ಅಂತಾರಂದ್ರ ಮಾಸ್ತರ ಹೆಂಗ ನಮಗ್ ಜರ ಸಂಶಯ ಬಂದರಿ ಹೆಂಗ್ ಸಂಶಯ ಬರ್ತ ಏನ್ ಹೇಳ್ತಾರ ವಚನದಾಗ ಹಣ್ಣು ಬಿಟ್ಟ ಬಳಿಕ ಮರವನ್ನು ಯಾರು ಕಡಿದರೇನು ಹೆಣ್ಣು ಬಿಟ್ಟ ಬಳಿಕ ಅವರಿಗೆ ಯಾರು ಆಳಿದರೇನು ಹೌದ್ ಈ ಕಾಯನ್ನು ಹೊಲ್ಲ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚೆನ್ನ ಮಲ್ಲಿಕದನು ಅಂತ ಇವ್ರು ಅಕ್ಕಮದೇವಿ ಹೇಳ ಹೇಳ ಗಂಡ ಮೊದಲು ಬೇಕು ಹೌದು ಗಂಡಿನಕ್ಕಿಂತ ಹೆಣ್ಣು ಮೊದಲಿಲ್ಲ ಹೌದಲ್ಲ ಗಂಡೇ ಮೊದಲಲ್ಲ ಅಂತ ನಾ ಹೇಳ್ತೀನಿ ಹಾ 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 ಯಾವ ಪ್ರಕಾರವಾಗ ಇವ್ರೇನ್ ಹೇಳ್ತಾರ ಮಾಸ್ತರ ಏನ್ ಹೇಳ್ತಾಳ ನೀವೇ ನಮ್ಮ ಮನೆಗೆ 4 ಮಂದಿ ಚೆಕ್ ಮಾಡಕ್ ಬಂದಿರಿ ಹೌದು ನಾ ಹೆಚ್ಚಿದ್ರೆ ನೀವು ಬಂದಿರಂತಾರ ಹಾ ಈಗಿನ ಹೆಚ್ಚ ಏಸೋ ಈ ಕಲಿಯುಗದ ತಂಗಿ ಕೇಳು ಹಾ ಹಾ ಹೇಳಕ್ಕ 12ನೇ ಪಾಸ್ ಆಗಿ 10ನೇ ಪಾಸ್ ಆಗಿ ಏಸೋ ಓಡ್ ಹೋಗ್ಯಾರ ಹಾ ಅವಕ್ ಯಾರು ನೀನ್ ಹೆಣ್ಮಗಳು ಹಾ, ಅವ್ ಕ್ಯಾರ ನೋಡಕ್ ಹೋಗ್ಯಾರ ಯಾರು ಹೋಗಿಲ್ಲ ಮತ್ತೇನಂತಾರ ಮಾಸ್ತರ ಏನಂತಾರ? ಇದು ಬ್ರಹ್ಮಾಂಡದಂತ ಬ್ರಹ್ಮ ಅಂದ್ರ ಯಾರು ನಮ್ಮ ತಂದಿ ಹೌದು ಅಂಡ ಅಂದ್ರ ತತ್ತಿ ಅಂತ ಹಾ 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 ನೀನ್ ಅಂಡ ಶ್ರೇಷ್ಠ ಇರ್ಬೇಕಾದ್ರೆ ಇದಕ್ಕೆ ಏನಂತ ಇರ್ಬೇಕಾಗೈತಿ ಬ್ರಹ್ಮಾಂಡಕ್ಕೆ ಹೆಸರ ಹಾ ಏನತ್ತ ಶಾರದಾಂಡ ಅಂತ ಇರ್ಬೇಕಾಗೈತಿ ಶಾರದಾಂಡ ಶಾರದಾ ಅಂಡ ಬ್ರಹ್ಮಾಂಡ ಅಂದ್ರೆ ಇದಕ್ಕೆ ಬ್ರಹ್ಮಾಂಡ ಹೌದು 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 ನಾವು ಸ್ವಲ್ಪ ಸುಮ್ಮ ಕೊಟ್ರೆ ಏನಂತಾರ ಅಕ್ಕರು ಏನಂತ ಹ್ಯಾಂಗ್ ಕುಂತ ನೋಡ್ರಿ ಸತ್ತೋರ್ ಮನಿ ಮುಂದೆ ಹತ್ತಾನತ್ತ ಹಾ 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 ಯಾರ ಹತ್ತಾರ ಯಾರತ್ತ ಮಾತಾಗಿರ್ಬೇಕು ಘಾತ ಆಗಬಾರ್ದು ಹೌದು ಹೌದು ಯಾರ ಹತ್ತಾರ ಈ ಜೀವ ಮತ್ ಗಂಡದ ಹೌದು ಜೀವ ಹೋಗ್ಯಾನ ಬಯಲು ರೂಪದಾಗ ಹಾ, ಹಾ. ನಿನ್ನ ಶರೀರ ಹತ್ತದ ನೀನು ಕುಂತಿ ಹೌದು. ಅವ ನನ್ನ ಗಂಡ ಹೊರಗೆ ಸತ್ತನೆ ಎಲ್ಲಿ ಹೋದ್ವಿ ನಾನು ಎಲ್ಲ ಹೋದೆ ಹಾ ಹಾ ಯಾಕಂದ್ರೆ ಏನೋ ಒಂದು ಕಾರಣದಿಂದ ಸುಮ್ಮ ಶಾಸ್ತ್ರ ರೀತಿ ನಡೆದಿದ್ದು ಹಾಡಕಿ ಹಾ ಹಾಡಕಿ ಅಂದ್ರೆ ಏನದ ರೀ ಮಾಸ್ತರ ಏನಂದಾರ ಒಂದ್ರಿಂದ ಒಂದ್ ನಡೀತಾ ಇರಬೇಕು ಕುಸ್ತಿ ಹೌದು ಹೌದು ನೀವು ಹಾಡೋದೊಂದ್ ಬೇರೆ ಆಲ್ತದ ಅವ್ರು ಹಾಡೋದೊಂದ್ ಬೇರೆ ಆಲ್ತದ ಹೌದು. ಈಗ ಹತ್ತಿದ ಕುಸ್ತಿ ಹಾ ಆದಿಶಕ್ತಿ ಅಂತ ಹಿಂದಿ ನಡೆದ ಅಂತ ಇವ್ರು ಹೇಳ್ಯಾರ ಹೌದು ಅಲ್ಲಿ ಇಲ್ಲ ನಾವು ತೋರ್ಸ್ಬೇಕಾಗ್ಯದ ಈಗ ನಡೆದಿರೋ ಕುಸ್ತಿ ಹೌದು. ಇದಕ್ಕಂತಾರ ಹಾಡಕಿ ಹೌದಲ್ಲ ಹಿಂದಿ ಹಿಡಿದು ನಡೆದಿಲ್ಲ ಮಾಸ್ತರ ಹ್ಞೂ, ನಿನ್ನೆ ನಡೆಸಿರಲ್ಲ ಬಂಗಾಲಿ ಆಟ ಗಂಡ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನು ಹಾ ಲಿಂಗದ ಮೇಲೆ ನಿಷ್ಠವಿಲ್ಲದ ಭಕ್ತನಿದ್ದು ಫಲವೇನು ಹೌದು ಹೌದು ಶಿವ ಶಿವ ಇದ್ದರೆ ಹೋದರೆ ಹಚ್ಚಿದ ಹಾವಿಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ತದ ಬಸವಣ್ಣ ಗಂಡ ಮೊದಲ ಬೇಕು ಹೌದು 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 ಗಂಡ ಇಲ್ಲದೆ ಏನು ಎದಕ್ಕ ಬರಲಿಲ್ಲ ಹೌದು ಹೌದು ಮತ್ತೇನ್ ಹೇಳ್ತಾರ ಮಾಸ್ತರ ನಮ್ಮ ತಾಯಿನೇ ಹಡದಾಳ ಹ್ಞೂ ಈಗಿನೇ ಹಡ್ದಾಳತ್ತ ಇದೇ ನಮ್ಮ ರೇವಣ ಸಿದ್ದೇಶ್ವರ ಕೊಲ್ಲಿ ಪಾಕದಾಗ ಉತ್ಪನ್ನ ಆಗ್ಯಾರ ಜನಸಿಂಗ ಹೌದು. ನಿಮ್ಮ ತಾಯಿ ಹಡದಿಲ್ಲ ಅಲ್ಲಿ ಎಲ್ಲಾದ್ರೆ ನಿನ್ನ ಹೆಣ್ಣ ಲಿಂಗದ ರೂಪವಾಗಿ ಉದ್ಭವಿಸಿ ಬಂದಾರ ಹೌದಲ್ಲ ಗಂಟಿಂದ ನೀ ಹಡದು ತೋರ್ಸು ನಿನ್ನ ತವ್ರ ಮನೆ ಹಡ ಬಂತು ನನ್ ತೋರ್ಸಾಯ್ತು ತೋರ್ಸಲ್ಲ ಅದ್ 4 ದಿನ 2 ಹಡ್ಕೊಂಡ್ ಬಂದ ತವ್ರ ಮನ್ಯಾಗ ಹೌದಲ್ಲ ಅವಾಗ ಹೌದು ನೀನು ಹೆಣ್ಣೆ ಶ್ರೇಷ್ಠದ ಅಂತವ್ರು ಹೌದು 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 ನನ್ನ ಬಲ ಬಂದಿ ಹಾ ಹಾ ಅವಾಗ ನೀ ಹಡ್ದಿದ್ದಕ್ಕ ಹಾ ಹಾ ಮಾತಾಗಿರ್ಲಿ ಹೌದು. ಅದಕ್ಕೆ ಹೇಳ್ತಾರ ಹಾ. ಜ್ಞಾನಿ ಮಿಲೇತೋ ದೋ ಮಾತ ಹೌದು ಗದೆ ಮಿಲೇತೋ ದೋ ಲಾತ ಹಾಂಗ ಆಗ್ಬಾರ್ದು ಮಾಸ್ತರ ಹಾ 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 ಸ್ವಲ್ಪ ತಿಳಿಸಿ ಹೇಳ್ರಿ ನಡೀಲಿ ಹೌದು 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 ನೀರಿನ ಮ್ಯಾಲ ಮನೆಗಾನಂತ ನಾರಾಯಣ ನಾಮ ಬಂತ ಅಲ್ಲ ಪ್ರಭುನ ರೂಪ ತೋರ್ಯಾದ ನಿರಾಕಾರದಲ್ಲಿ ನೀರೇ ನಿರಾಕಾರ ಇದ್ದಾಗ ನಿನ್ನ ಶಕ್ತಿ ಇದ್ದಾಳು ಯಾವಲ್ಲಿ ಈ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ ಅದಕ್ಕೂ ಮೊದಲು ಲಕ್ಷ ಯುಗ ಶಕ್ತಿಗೆ ಇದ್ದಿದ್ದಿಲ್ಲ ಜಾಗ ಬೇದ ಎಬ್ಬಸಬೇಡ ಮೂಗ ಕೊಯ್ದೆನು ಕತ್ತೇಲಿ ವಾರ ಹಾಕಬಾರ್ದು ಇರಬೇಕು ಹೆಂಗ ತಿಳ್ಕೊಂಡು ರೀತೇನೆ ವಾದ ಹಾಕಬಾರ್ದು ಇರಬೇಕು ನೀನು ತಿಳ್ಕೊಂಡು ರೀತೇನೆ ಹರದಿ ವೇದಿಂದ ಹರಿ ಹರರು ಹುಟ್ಟ್ಯಾರ ಅಂತೆ ಹೈ ಪ್ರೇಣ ವಿಷಯ ತಂದಿರಿ ವಿಷಯ ತಂದಿರಿ ಅವ ಹಿಂದಿನ ಮೈ ಸೂರ್ ಹಾಕ್ತಾನ ನೋಡು
ಅವ ಏನಲ್ಲಕತ್ತಾನ ಸೂರಾಗ ಏ ಕೆಳಗಿನ ಸೊಂಡಿಲ್ಲ ಹೊಡಿತಂಗಿ ಇವ್ನಿ ತೊಳಗಿನ ಸೊಂಡಿಲ್ಲ ಅಂತ ಹೇಳ್ತಾನ ಅವ. ಬರೀ ಅದ್ರಾಗೆ ಬಂದ ಸೊಂಡಿಲ್ ಹೊಡಿ ಮಂಡಿಲ್ ಹೊಡಿ ದಂಡಿಲ್ ಹೊಡಿ ಅದು ಹಿಂಗೆ ತರಿ ಹಾಪ್ ಮಾಡ್ಕೊಂಡು ತಿರ್ಗಾಡಕತ್ತದ. ಇದನ್ನ ಹಬ್ಬ ಅದರ ಬರ್ಬಾರ್ದು. ಯಾ ಸೊಂಡಿಲೆ ಹೊಡೆದಾಗ ಹೊಡಿತಾರ ತಂಗಿ, ಯಾರು ಹೊಡಿತಾರ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಿಲ್ಲ ಪಾಪ ಅವ್ರಿಗೆ. ಕೆಳಗಿನ ಸೊಂಡಿ ಯಾರ ಬಲ್ಲಿ ಇರ್ತದ? ಎಲ್ಲಿರ್ತದ? ನಮ್ಮ ಅಪ್ಪನ ಬಲ್ಯಕ್ ಇರ್ತದ ಆ ಸೊಂಡಿ. ಹೌದು. ಅದ್ರಲ್ಲಿ ಹೊಡೆದನಪ್ಪ ಅಂತಂದ್ರೆ ಚೇಳು ಹೊಡೆದಂಗ ಅದು ಒಮ್ಮೆ ಕೊಟ್ಟನಪ್ಪ ಅಂತಂದ್ರೆ ಮಗಳು 9 ತಿಂಗಳು 9 ದಿವಸ ಹೊತ್ಕೊಂಡು ತಿರ್ಗಾಡಾಳ. ಹೌದು. ಬರೀ ಆ ಚೇಳಿನ ಹೊಡ್ತಿಗಿ ಮತ್ತ ಈಕಿನ ಬಲ್ಯಾಗ ಸಿಗ್ತದ ಅದು ಸೊಂಡಿ. ಸೊಂಡಿ ಮಂಡಿ ಅಲ್ಲಿ ಸಿಗೋದು. ಅದಕ್ಕೆ ಈ ಭೂಮಿ ಅಂದ್ರ ಬಹಳ ದೊಡ್ಡದದ. ಹೌದು. ಭೂಮಿಯಾಗೆ ಮಾತ್ರ ಎಲ್ಲಾನು ತಯಾರಾಗ್ತಾವ ಅತ್ತಕ್ಕಿ ಹೇಳಕತ್ತ. ಈ ಭೂಮಿಗೆ ತಳ ತಯಾರು ಮಾಡಿದವ್ರು ಯಾರದಾರ? ಗೊತ್ತಿಲ್ಲ ಅವ್ರು. ಇದು ಹೊತ್ಕೊಂಡ್ ನಿಂತಾನ ಒಬ್ಬ ಆಧಾರ ಆಗಿ. ಆದಿಶೇಷನ ಆಧಾರ ಮ್ಯಾಗಿ ಭೂಮಿ ನಿಂತದ. ಭೂಮಿ ಎದ್ರಲ್ಲ ತಯಾರಾಗ್ಯದ? ಹೌದು. ಜಾಂಬು ಋಷಿ ಮಕ್ಕಳು ಮಾತ್ರ 7 ಮಂದಿ ಮಕ್ಕಳಿದ್ರು. ಅದ್ರೊಳಗೆ 4 ಮಂದಿಗೆ ಬಸವಣ್ಣ ಮಾತ್ರ ಕೊಂದ. ಹೌದು. ಹೆಪ್ಪ ಮುನಿ, ನೀಲ್ಮುನಿ, ಶೂರ್ಮುನಿ, ತಾಳಮುನಿ, ತಾಟಕ ವರ್ಷ ತಿಳ್ಕೊಂಡು ಹಿಂಗ ರಕ್ತ ಮುನಿ ಬೀಜ ಈ ಪ್ರಕಾರವಾಗಿ ಮಾತ್ರ ಈ ಭೂಮಿ ತಯಾರಾಗಬೇಕಾದ್ರೂ ಸಹಿತ ಬೀಜ ಬೇಕು ತಂಗಿ. ಬೀಜ ಇಲ್ಲಾರ್ದೆ ಅದು ಆಗಿಲ್ಲ. ಹೌದು. ಬೀಜ ಬಿದ್ದಾಗೆ ಮಾತ್ರ ಭೂಮಿ ತಯಾರಾಗ್ಯದ. 4 ಮಂದಿಗೆ ಮಾತ್ರ ಬಸವಣ್ಣ ಕೊಂದ ಮಾತ್ರ ಈ ಭೂಮಿಗೆ ತಯಾರು ಮಾಡ್ದ. ಹೆಪ್ಪ ಮುನಿಗೆ ಕೊಂದ ಬಳಕ ಈ ಭೂಮಿ ಹೆಪ್ಪಾಗ್ಯದ. ಬಿಗಿ ಮುನಿಗೆ ಕೊಂದ ಬಳಕ ಬೀರರತ್ತ ಬಿಗದಾಳ ಮಗಳಿಕ್ಕಿ. ಅವ ತಯಾರು ಮಾಡ್ಯಾನ ತಂಗಿ ಈ ಭೂಮಿಗೆ. ಮತ್ತ ಗಡಿಗೆ ತಯಾರು ಮಾಡ್ಬೇಕಾದ್ರೂ ಸಹಿತ ಬ್ರಹ್ಮ ಕುಂಬಾರ ತಯಾರು ಮಾಡ್ತಾನ. ಈಗಿನ ಗಡಿಗೆ ಬೇಕತ್ರಿ ತಂಗಿ. ನೀನು ಗಡಿಗೆ ಮೊದಲು ತಳ ಯಾರು ತಯಾರು ಮಾಡ್ಯಾರ? ಬ್ರಹ್ಮ ಕುಂಬಾರ ತಯಾರು ಮಾಡ್ತಾನ. ಅದು ಚಲೋ ಗಡಿಗೆ ಇತ್ತಪ್ಪ ಅಂತಂದ್ರ ಚಲೋ ಬಾಜಾರ್ದಾಗ ಮಾರಾಟ ಆಗ್ತದ. ಅದ್ರಾಗ ಮತ್ತೆ ಅರ್ಧ ಇತ್ತಪ್ಪ ಅಂತಂದ್ರ ನಡಬರ್ಕ್ ಸಿಗ್ತದ ಗಡಿಗೆ. 2 ಫಳಕ್ ಆಗ್ತದ ನಿನ್ನ ಗಡಿಗೆ. ಈ ಗಡಿಗೆ ತಯಾರು ಮಾಡಿದವನೇ ನಾ ಅದೀನಿ ತಂಗಿ ಮೊದಲ. ಮತ್ತ ಆ ಗಡಿಗೆ ಆದಪ್ಪ ಅಂತಂದ್ರ ಆ ಗಡಿಗೆ ಸುಮ್ಮ ಇಡ್ಲಾಕನು ಬರಂಗಿಲ್ಲ. ಆ ಗಡಿಗ್ಯಾಗ ನಮ್ಮ ಅಪ್ಪನ ಹೆಪ್ಪ ಬೇಕು. ಹೆಪ್ಪ ಇದ್ದಾಗ ಮಾತ್ರ ತಂಗಿ ಮೊಸರು ಆಗ್ತದ. ಮೊಸರಿಗೆ ಮಜ್ಜಿಗೆ ಆಗ್ಬೇಕಾದ್ರ ಅದ್ರ ಒಳಗ ನಮ್ಮ ಅಪ್ಪನ ಕಡಗೋಲಿ ಇಟ್ಟು ತಿರುಗಬೇಕು. ಇಟ್ಟು ತಿರುವುದಾಗ ಅವಾಗ ಮಳಗಳು ಬಿರ್ರ ತಿಳ್ಕೊಂಡು ಏನ್ ಬರ್ತದ? ಬುರ್ಗ್ ಬರ್ತದ. ಬುರ್ಗ್ ಬತ್ತಪ್ಪ ಅಂತ ಮುಂದೆ ಬೆಣ್ಣೆ ಆಗ್ತದ. ಆ ಬೆಣ್ಣೆ ಒಯ್ದಕೆರೆ ಎಲ್ಲಿ ಹಾಕಬೇಕು? ಬೆಂಕಿ ಸನಿಯಾದಾಗ ಒಯ್ಬೇಕು. ಅದಕ್ಕ ಬೆಂಕಿ ಸನಿಯಾದಾಗ ಒಯ್ದಾಗ ಅವಾಗ ಮುಂದೆ ಮಾತ್ರ ಅದು ತುಪ್ಪ ಆಗ್ತದ. ಅದು ತುಪ್ಪ ಆಯ್ತಪ್ಪ ಅಂತಂದ್ರೆ ಮತ್ತೆ ಹೊಳಿ ಬಂದು ಹಾಲಿಗೆ ಕೂಡಂಗಿಲ್ಲ ತಂಗಿ. ಏಸ್ ವರ್ಷ ಆದ್ರೂ ಸಹಿತ ಮತ್ತೆ ಹೊಳಿ ಕೂಡಂಗಿಲ್ಲ. ತುಪ್ಪ ಆಯ್ತಪ್ಪ ಅಂತಂದ್ರೆ ಮತ್ತೆ ಗಪ್ಪದ. ಅದಕ್ಕೆ ತಂಗಿ ಈ ಪ್ರಕಾರವಾಗಿ ನಮ್ಮ ಅಪ್ಪನ ಸ್ವರೂಪದ. ಆ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗ್ಬೇಕಾದ್ರ ಇನ್ನ ನೀನು ಬಹಳ ಹೊಡಿಬೇಕಾಗ್ತದ. ದೊಡ್ಡದಾಗ ಮಾತ್ರ ಆ ಸ್ವರೂಪ ನಿನಗೆ ಕಾಣ್ತದ. ಅದಕ್ಕೆ ನಾನು ಹೇಳ್ತಾನೆ ಇಲ್ಲಿ, ಹರದಿ ಹೃದಯದಿಂದ ಹರಿ ಹರರು ಹುಟ್ಟ್ಯಾರ ಅಂತೆ ಹೈ ಬೇಡ ವಿಷಯ ತಂದೀರಿ ವಿಷಯ ತಂದೀರಿ. ನಿನ್ನ ಮನೆಯನ್ನು ಗುರುತ ಇಲ್ಲ ಶೂನ್ಯದ ವಿಷಯ ತಗದೆ. ಏನೋ ಗುರುತ ಗುಮ್ಮ ಹಾರಿ ಹವದು ಗುಮ್ಮ ಹಾರಿ. ಆ ಭಗವಂತನಿಂದ ಆಡ ಭಾರತ ತಿರುವ ಆದಿಕರೇ ಹೌದು ನೀರು ಮಾತ್ರ ಅನಾದಿ. ಮೊದಲನೇ ಶೂನ್ಯ ಬಿಳಿ ವರ್ಣ, 2ನೇ ಶೂನ್ಯ ಕೆಂಪ ವರ್ಣ, 3ನೇ ಶೂನ್ಯ ಹಳದಿ ವರ್ಣ ಕೇಳು ಮರ್ಕಟ್ಟ. ಹಾಲಿ ಬಿಟ್ಟು ಯಾಸಿ ನಡೆದಾಗ ನಡಿಯ ಭಾರದ ಕರ್ಕಟ್ಟ. ಸಾಧಿಸಿಕೊಂಡು ನೋಡ ಬ್ರಹ್ಮಕಳ ಸೂತ್ರ ಇರುತ್ತಾನ ಘಟ. ಹೆಚ್ಚಿಗಿದ್ರ ನಿನ್ನ ಶಕ್ತಿ ಪ್ರಯಾಣ ತೆರ್ಕೊಡು ಯಾಕೆ ಬಿದ್ದೈತಿ. ಹುಚ್ಚುಚ್ಚಾಡಿ ತಿಂದಿಯ ಲತ್ತಿ ಹಂಗಸ ಹದಕಾಟ. ಪ್ರಯಾಣಕ ಇಚ್ಛಾ ಮಾಡಿ ಯಾಕ ಬೇಡಿದಿ ಗಂಡಿನ ಊಟ. ಅದಕ್ಕೆ ಇವ್ರು ಮೊದಲು ಪಡ್ಡಿ ಬೇಕಂತ ಹೇಳಿದ್ರೆ ಕೆಗಳ ತತ್ತಿ ಇಡಬೇಕಾದ್ರ ಆ ಪಡ್ಡಿಗೆ ಎಂತ ಹುಂಜ ಬೇಕನ್ನೋದ್ರ ಬಗ್ಗೆ ಕವಿ ಹೇಳ್ತಾನೆ ಇಲ್ಲಿ. ಏನಂತಾನವ? ಕಲೆ ಎಂಬ ಕೋಳಿಗಿ ಓಂಕಾರನ್ನು ಹುಂಜ ಕೂಗಿ ಹಿಂದೂ ಗರ್ಭದಲ್ಲಿ ತಾಸಾಗಿ ತತ್ತಿ ಇಟ್ಟಿತು.
ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟಿತು ಓಮ ಎಂಬ ಹುಂಜ ಮೊದಲ ಇಕಿಯ ಪಡ್ಡಿಗೆ ಮೆಟ್ಟಿತು ಒಂದನೇ ತತ್ತಿಲೆ ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿಗೆ ಜನಿಸಲು ಪಟ್ಟಿತು ಇದು ಓದಿಕೊಂಡ ಪಂಡಿತರ ಮನಕಣಕ್ಕೆ ಇದು ಓದಿಕೊಂಡ ಪಂಡಿತರ ಮನಕಣಕ್ಕೆ ಬದಲ ಜನ್ಮ ಆಯಿತು ಬದಲಾಶಿ ಭಾಷಿಂಗ ಕಲಿತು ಆ ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮಗ ಕೊಟ್ಟಿತು ಕೃಷ್ಣ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ಪರಮೇಶ ಹುಂಜಾಗಿ ಹಿಡಿದನ ಹೆಡಕ ಪಾರ್ವತಿಗೆ ಹಾಕ್ಯನ ಬುಡುಕ ಸೂರ್ಯದಿಂದ ಹಾಕ್ಯನ ತೊಡಕ ಏಟ ಇಟ್ಟಿತು ಅಜ ಹರಿಹರರಿಂದ ವಿರುದಿಂದಿಕೆಗೆ ಗರ್ಭ ಗಟ್ಟಿತು ಅಜ ಹರಿಹರರ ವಿರದಿಂದಿಕೆಗೆ ಗರ್ಭ ಗಟ್ಟಿತು 88 ತತ್ತಿ ಇಟ್ಟಾಳಿಕೆಯ ಪಾರ್ವತಿ ಸರಸ್ವತಿ ಎಂಬ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಹಿಡುವುದಕ್ಕಾಗಿ ಆಶ್ರಯದೊಳಗ ಜಾಗ ನೋಡಿತು ಮೋತಿ ಚೊಚ್ಚಿ ಮರಿ ತೆಗೆದು ಮಕ್ಕಳ ಗುಡ ಆಡಿತು ಲಕ್ಷ್ಮೀ ಮರಿ 800 ಸರಸ್ವತಿ ಮರಿ 300 ಒಟ್ಟು ಸೇರಿ 10,000 ಲೆಕ್ಕ ಕೂಡಿತು ಮುಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜೋಗಳ ಹಾಡಿತು ಮುಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜೋಗಳ ಹಾಡಿತು ಔಷಧ ಮುತ್ತ ಜನೆ ನಿನ್ನ ಬೆಳಿ ಬೆಳಿಲಿ ನಿನ್ನ ಬೆಳಿ ಬೆಳಿಲಿ ಎಂದು ಕೂಡಿದ ನಿನ್ನ ಕೆಲ ಎಂಬು ಕೋಳಿಯ ತೊಳಿಲಿ ಆದಿ ಮಧ್ಯ ಅಂತ್ಯ ತತ್ತಿ ಹುಟ್ಟಿಸಿದ ಭಗವಂತಗೆ ಹೌದು ಭಗವಂತಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸುಪುತ್ರರಿಗೆ ಸಹಸ್ರ ಲಕ್ಷಾನು ಕೋಟಿಗಳ ಜನ್ಮದಾತಗೆ ಹೌದು ಜನ್ಮದಾತಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತಗೆ ಜತಿ ಬೇಕು ಪತಿ ಒಬ್ಬ ಅವ ಇದ್ರ ಈಕಿಂದು ರಬ್ಬ ಗತಿಗಾಡ್ತದ ಈಕಿನ ಹಬ್ಬ ಕಳೆ ಅಣಬಾಟ ಪತಿ ನಾಟ ಇರುತ್ತನ ಚಂದ ಮಾತ್ರ ಕಾಣ್ತೈತಿ ಘಟ ವಸ್ತ ಒಡವಿಕ್ಕಿಂತ ಹೆಚ್ಚಿಗೆಲೆನ ಹರದೇಶ್ವರ ಭೂಟ ಏ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ತೆರ್ಕೊಡು ಯಾಕೆ ಬಿದ್ದೈತಿ ಹುಚ್ಚುಚ್ಚಾಡಿ ತಿಂದಿಯಲತ್ತಿ ಹಂಗ ಸಹಲ ಕಾಟ ಪರಾಣ ಕೈ ಚಾವಾಡಿ ಯಾಕ ಬೇಡಿದ ಗಂಡಿನ ಊಟ ಮಧು ಕೈಟಬ ಮದ ಮಚ್ಚರ ಮೈಸಾಸುರದ ಅನಾಚಾರ ಅಂಬಗುಣನೆ ಸುಂಬ ನಿಸುಂಬರ ಸಂಹಾರ ಮಾಡುವಕ ಸಾಂಬ ಬ್ರಹ್ಮ ವಿಷ್ಣು ವಿಚಾರ ಮಾಡರ ಹೈಕೊಂಡು ತೂಕ
ಸಾಮ ಬ್ರಹ್ಮ ವಿಷ್ಣು ವಿಚಾರ ಮಾಡ್ಯಾರ ಹೈಕೊಂಡು ತೂಕ ರಾಜೇಶ್ವರಿ ನಾಮ ಇಟ್ಟು ಷಡ್ಸಂಪತ್ತಿ ಶಸ್ತ್ರ ಕೊಟ್ಟು ದೇವಿ ಅಂದ್ರ ಹೆಣ್ಣ ಅಂತ ತಿಳಿದೇನ ಮನಕ ಎಷ್ಟು ತಿಳಿಸಿ ಹೇಳಬೇಕ ನಿನಗ ಮಾನಗೇಡಿ ಮೂರ್ಖ ಎಷ್ಟು ತಿಳಿಸಿ ಹೇಳಬೇಕ ನಿನಗ ಮಾನಗೇಡಿ ಮೂರ್ಖ ಮಾಯಾ ಸಹಿತ ಬ್ರಹ್ಮ ಚೈತನ್ಯ ಅದರಿಂದಲೇ ಸಹಸ್ರ ಶೂನ್ಯ ತಂಗಿ ಹೆಣ್ಣ ಹುಟ್ಟಿತು ನಿನ್ನೆ ಮೊನ್ನೆ ಸಂಜಿ ಟೈಮಕ್ಕ ನಿನ್ನ ಹೆಣ್ಣ ಇದ್ದಿದ್ದಿಲ್ಲ ಹೇಳೋ ವಾರದ ಅಚ್ಚಿಕ ನಿನಗೊಂದು ಮಾತು ಕೇಳ್ತೀನಿ ಉತ್ತರ ಕೊಡುವ ಹೈಕೊಂಡು ತೂಕ 18 ಕೈಗಳು ದೇವಿಗೆ ಯಾಕ 17 ಒಪ್ಪಲಿಲ್ಲೇನ ಅದಕ್ಕ ಸಹಜ ಅಲ್ಲ ಅಧ್ಯಾತ್ಮ ತೂಕ ಮಾತನಾಜೂಕ ಘಟಾರ್ ನೀರ ಸರಿ ಆದಿತ್ಯನ ಗೋವಕ ಜೂಕ ಅದಕ್ಕೆ ಮತ್ತೇನು ಹೇಳ ಹೆಣ್ಮಗಳು ಹಾಲಿನ ಸುದ್ದಿ ತೆಗೆದು ಕೂಡಲೇ ಅಕ್ಕವ್ವ ಮಾಯವ್ವ ಕಡೆ ಹೋಗ್ಯಾಳಕಿ ಅಕ್ಕವ್ಗ ಮಾಯವ್ಗ ಒಟ್ಟೆ ಹಾಲು ಬಿದ್ದಿಲ್ಲತ್ತ ಮತ್ತ ಮಾಯಾವ ಹೆಣ್ಣ ಅಂತೇಳಿ ಈಕಿಗೆ ಯಾರು ಹೇಳ್ಯಾರ ಯಾರಿಗೆ ಕುಂಡ್ರಿ ಪೂಜಾರ ಬೆಳಗ್ಗೆ ಇಲ್ಲಿ ಹಾಲು ಮತ್ತ ಬೆಳಸವ್ರಿಗೆ ಕೇಳು ಮಾಯಾವ ಏನು ಹೆಣ್ಣು ಅದಾಳು ಏನು ಗಂಡ ಅದಾಳ ಅನ್ನೋದ್ರ ಬಗ್ಗೆ ಹೇಳ್ತಾರ ಮಾಯಾವ ಹೆಣ್ಣ ಅಲ್ಲಕ್ಕಿ ವಿಷ್ಣುನ ಅವತಾರಿ ಅದಾಳಕಿ ಯಾರು ಮಾಯಾವ ನೋಡಿನಿ ಆಕಿ ಒಪ್ಪಾರಕಿ ಮೀಸಿ ಕಂಡವ ಯಾರಿಗೆ ಮಾಯಾವ್ಗ ಗಂಡ ಅದಾನವ ವಿಷ್ಣುನ ಅವತಾರ ಅದಾನ ತಂಗಿ ಅಲ್ಲಿ ಆಕಿ ಹಾಲು ಬೀಳ್ಬೇಕಾದ್ರೂ ಸಹಿತ ಒಬ್ಬ ಗಂಡಸ ಮಗನೇ ಬಂದಾನ ಅಲ್ಲಿ ಬೀರಾಣ ದೇವ್ರ ದರ್ಶನ ಜಗಳ ಆಡ್ಲಕತ್ತಿದ್ರು ಅಕ್ಕವ ಮಾಯಾವ ಇಬ್ರು ಜಗಳಾಡುವಂತ ಟೈಮ್ದೊಳಗ ಅಲ್ಲೊಬ್ಬ ಗಂಡಸ ಬಂದು ಏನು ಹೇಳ್ದ ಸುಮ್ನೆ ಯಾಕೆ ಕಚ್ಚಾಡ್ಲಕತ್ತೀರಿ ನೀವು ಇಬ್ರು ನಾ ಹೆಂಗ್ ಹೇಳ್ತೀನಿ ಹಂಗ ಮಾಡ್ರಿ ಅಂತ ಹೇಳ್ದ ಅಲ್ಲಿ ಒಂದು ಹೊತ್ತಿತ್ತು ಹೊತ್ತಿನ ಮ್ಯಾಗ ಮಾತ್ರ ಈ ಬೀರಾಣ ದೇವರು ತೊಟ್ಲ ಇಟ್ರು ಹೊತ್ತಿನ ಮ್ಯಾಗ ತೊಟ್ಲ ಇಟ್ಟು ಏನ್ ಮಾಡಿದ್ರು ಇದಕ್ 5 ಸುತ್ತು ಹೊಡಿರಿ ಯಾರ ಮನ್ಯಾಗ ಹಾಲು ಮೊದಲು ಬೀಳ್ತಾವ ಅವ್ರಿಗೆ ಮಾತ್ರ ಖುಷಿಗೆ ಮಾತ್ರ ಕೊಡ್ತೀವಿ ಅಂತ ತಿಳ್ಕೊಂಡು ಅಲ್ಲಿ ಬಂದು ನ್ಯಾಯ ಬಗೆಹರಿಸೋದ ಒಬ್ಬ ಗಂಡಸ ಮಗ ಅವನ ಹೆಸರು ಏನಂತ ಕೇಳಿದ್ರೆ ಇದನ್ನು ತಿಪ್ಲಿ ಆದ್ರೆ ಅಕ್ಕಿ ಗೊತ್ತೇ ಇಲ್ಲ ಸುಮ್ಮ ಅಕ್ಕವನು ಮಾಯವನು ಮನ್ಯಾಗ ಹಾಲು ಬಿದ್ದವನ ಹೇಳುದು ಅಲ್ಲಿ ಒಬ್ಬ ಗಂಡಸ ಮಗ ಬಂದಾನ ತಂಗಿ ಅವನ ಹೆಸರು ಏನೋ ನೋಡ ಮತ್ತೊಮ್ಮೆ ಎದ್ದಾಗ ಹೇಳು ನೀ ಆ ವಿಷಯ ಗೊತ್ತಿದ್ರೆ ಮಾತ್ರ ಕೇಳಿರ್ಬೇಕಲ್ಲ ಹಂಗ ಬೆಳಗಿಲ್ಲ ತಂಗಿ ಹಾಲ ಸುಮ್ನೆ ಹಂಗ ಬೀಳ್ತಾವ ಮತ್ತೇನ್ ಹೇಳ್ತಾಳ ಎಷ್ಟೋ ಮಂದಿ ಏನೇನೋ ಹೆಂಡ್ರು ಮಕ್ಳು ಮಾಡ್ಕೊಂಡ್ರು ಸಹಿತಕ್ಕೆ ಹೊಟ್ಟೆ ಅವ್ರ ಮನ್ಯಾಗ ಹಾಲು ಬಿದ್ದಿಲ್ಲ ಮಕ್ಕಳು ಆಗಿಲ್ಲ ಅಂತ ಹೇಳ ಎಷ್ಟೋ ಮಂದಿ ಮತ್ತ ಅದು ಭೂಮಿನೇ ಪೂರ ಹೊಟ್ಟಿ ಇತ್ತಪ್ಪ ಅದು ಅಲ್ಯಾಂಗ್ ಮಕ್ಕಳಾತವ ತಂಗಿ ಭೂಮಿ ಸವಳ ಆಡಿತಪ್ಪ ಅಂತಂದ್ರ ಭೂಮಿ ತಪ್ಪದದು ನೇಗಲ ಹೊಡೆಯವ್ ತಪ್ಪಿಲ್ಲ ಅದು ಅವ ನೇಗಲ ಹೊಡ್ಯಾಂಗ ಹೊಡೆದಿರ್ತಾನ ಕರಿ ಅದು ಭೂಮಿ ಗೊಡ್ಡಿ ತಪ್ಪ ಅಂತಂದ್ರ ತೊಗೊಂಡು ಏನ್ ಮಾಡುದದ ರೈತ ಮಾಡ್ಬೇಕಾಗಿತ್ತು ಮಾಡಿಟ್ಟಾನವ ಯಾರ್ರಿ ಯಾವನಮ್ಮ ಶಿವಶಂಕರ್ ಕಾಕವ್ರು ಬಿರಾಜದಾರ್ ಸಾಕಿನ ಅವ್ರಾದ ಈ ಮಾನವ ಹೊಯ್ಗಳಾದ್ರು ಕೂಡ ಏನ್ ಕೇಳಕತ್ತಾರ ಅವರು ಕೋಳಿ ಮೊದಲು ಹುಟ್ಟ್ಯಾದೋ ತತ್ತಿ ಮೊದಲು ಹುಟ್ಟ್ಯಾದೋ ಅವ್ರಿಗೆ ಸಂಶಯ ಬಂದದತ್ತ ಅದಕ್ಕ ಆ ಕೋಳಿ ಹುಟ್ಟಬೇಕಾದ್ರ ಮೊದಲ ಹುಂಜಾ ಬಂದ ಮಾತ್ರ ನಾ ಹೇಳಿವಲ್ಲಿ ನಿಮ್ಗೆ ಉತ್ತರ ನೀ ಆಗಲೇನೆ ಹುಂಜಾ ಬಂದ್ ಹವಾ ಬಿಟ್ಟಾಗ ಮಾತ್ರ ತತ್ತಿ ಬರ್ತದ ಆ ತತ್ತಿ ಒಳಗ ಮಾತ್ರ ಕೋಳಿ ಹುಟ್ಟುತ್ತದ ಹುಂಜ ಬಿ ತತ್ತಿಯಾಗಿ ಹುಟ್ಟ್ಯಾದ ಅದಕ್ಕೆ ಈಗ ಮೊದಲ ಆ ಹುಂಜಾನು ಹುಟ್ಟಬೇಕಾದ್ರೂ ಸಹಿತ ಯಾವ ಪ್ರಕಾರವಾಗಿ ಹುಟ್ಟ್ಯಾದ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಕತ್ತಾರ ಅದಕ್ಕೆ 100 ರೂಪಾಯಿ ಸಹಾಯಧನ ಸಲ್ಲಿಸ್ಯಾರ ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡಿರುವಂತ ಆ ಮಲ್ಲಯ್ಯ ಚರಣಕ್ಕಾದ್ರೂ ಕೂಡ ನಾನು ಪೂರ್ಣ ಅವರಿಗೆ ನೆನೆಸ್ತಕ್ಕ ಹುಡುಕಿ ಕುಂದ್ರಿ ಗಂಡ ಮೆಟ್ಟದ ಗರ್ಭ ಇಲ್ಲ ಮಿಂಡಿನೇ ಬಸರಾಗಿಲ್ಲ ಏ ಪಂಡಿತರು ಒದಿತಾರ ಕುಂಡಿ ಮ್ಯಾಲ ಎಚ್ಚರ ಇರಬೇಕ ಕಂಡ ತುಂಡ ಮಾಡಿ ಹೇಳಿದ ಮಾತಿಗೆ ಲಕ್ಷ್ಯ ಕೊಡಬೇಕ ಅಖಂಡ ದೃಷ್ಟಿ ಇಟ್ಟು ಬ್ರಹ್ಮಾಂಡದ ಸೂತ್ರ ಅರಿಬೇಕ
ದೇವದೇವತರ ಶಸ್ತ್ರಗಳು ದೇವಿ ಯಾಕ ಬೇಡ್ಯಾಳ ಹೇಳು ಹೆಣ್ಣ ದೇವರಿಗೆ ಬೇಡು ಎತ್ತು ಯುದ್ಧದ ಕಾಲಕ ಇತಿಯಲ್ಲಿ ಸಾಮಾನ್ಯ ಇಲ್ಲ ತೆಳಗ ಬೆಳಕಿ ಕಾಲ ಮ್ಯಾಲಕ ಇತಿಯಲ್ಲಿ ಶಸ್ತ್ರ ಇಲ್ಲ ತೆಳಗ ಬೆಳಕಿ ಕಾಲ ಮ್ಯಾಲಕ ಮಷಿನ್ ಮಾಡಿದ ಹೆಣ್ಮಗಳು ಹಣಿ ಬರ್ ಹಂಗಾಗ್ಯದಪ್ಪ ಅಂತಂದ್ರ ಇದಕ್ಕೆ ಊರಿಗೆ ಹೋದ ಕೂಡಲೇ ಏನ್ ಮಾಡ್ತಾಳ ತಮ್ಮ ನರ್ಸಿಂಗ್ ಮಾಡ್ತಾಳ ನರ್ಸಿಂಗ್ ಹಾ ಡಾಕ್ಟರ್ ಕೈಯಾಗಿ ಈಕಿ ನರ್ಸಿಂಗ್ ಮಾಡ್ಲಕ್ ಹೋಗ್ತಾಳ ಈಕಿನ ಗೆಳತಿ ಒಬ್ಬಾಕಿ ನರ್ಸಿಂಗ್ ಕೈಯಾಗಿ ಈಕಿನ ಕೈಯಾಗಿ ಏನದಲ್ಲ ತಪಾಸ್ ಮಾಡ್ಕೋಬೇಕ ತಿಳ್ಕೊಂಡು ಚೆಕ್ ಮಾಡ್ಕೋಬೇಕ ತಿಳ್ಕೊಂಡು ದವಾಖಾನಿಗೆ ಬಂದಳತ್ತ ದವಾಖಾನಿಗೆ ಬರೋಣ ಅವ ಡಾಕ್ಟರ್ ಏನ್ ಮಾಡ್ದ ಡಿಗ್ರಿ ಅದು ಎಲ್ಲ ಹಚ್ಚಿ ನೋಡಿ ಏನ್ ಹೇಳ್ದ ನಿಮ್ಗೆ ಗೆಳತಿ ಹೆಂಗಾದ್ರು ನರ್ಸ್ ಬಾಯದಾಳ ತಂಗಿ ಆಕಿನ ಕೈಯಾಗ ಏನದ ನೀ ಕಲ್ಮಡಿ ಮತ್ತ ರಕ್ತ ಇಂಥವೆಲ್ಲ ಕೊಟ್ಬಿಡು ಆ ಮುಂದೆ ಚೆಕ್ ಮಾಡ್ಲಕ್ ಹಚ್ಕೊಡ್ತೀನಿ ಬೆಂಗಳೂರಿಗೆ ಅಂದ ಅವಾಗ ಹೆಣ್ಮಗಳಿಗೆ ಹೇಳಿ ಕಳಿಸಿದ ಕೂಡಲೇ ಆಕಿ ಬಂದ ಕೆಲ ವಿದ್ಯಾಶ್ರೀ ಕೈಯಾಗ ಕೊಟ್ಲಕ್ಕೆ ಏನೇನು ರಕ್ತ ಮತ್ತು ಕಾಲ್ಮಡಿ ಎಲ್ಲ ಮಾತ್ರ ಚೆಕ್ ಮಾಡೋದು ಕೊಟ್ಲಿಕ್ಕಿನ ಕೈಯಾಗ ಅವಾಗ ಇದು ಗಡಬಡ ಮಾಡಿ ಅವಸರ ಮಾಡಿ ಹೋಗಿ ಡಾಕ್ಟರ್ ಬಳಿ ಹೋಗಿ ಕೊಡ್ಬೇಕನ್ನೋದ್ರೊಳಗಾಗಿ ಅವು ಬಾಟ್ಲಿ ಒಳಗಿರುವಂತ ಕಾಲ್ಮಡಿ ಚೆಲ್ಲು ನಿಷ್ಫಲ ಅದು ಕೆಳಗೆ ಚೆಲ್ಲು ಅದು ಚೆಲ್ಲಿ ಹೋಗೋಣ ಅವಾಗ ಈಗ ಚಿಂತೆ ಬಿತ್ತು ನರ್ಸ್ ಬಾಯಿಗೆ ಏನ ನರ್ಸ್ ಬಾಯಿ ಲಗ್ನನೇ ಆಗಿಲಿಕ್ಕಿದು ಚಿಂತೆ ಬಿತ್ತು ಅವಾಗ ಏನ್ ಮಾಡು ಆ ಹೆಣ್ಮಗಳು ಪಟ್ಟಕ್ಕೆ ಹೋಗ್ಬಿಟ್ಲು ಮನೆಗೆ ಆದ್ರೂ ಇವೆಲ್ಲ ಚೆಲ್ಲು ನಿಷ್ಫಲ ಅದು ಅಲ್ಲ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಹೆಣ್ಮಗಳಿಗೆ ಏನ್ ಮಾಡ್ಲು ನರ್ಸ್ ಬಾಯಿ ಮತ್ತೊಂದು ಬಾಟ್ಲಿ ತಗೊಂಡ್ಲು ತಾನು ಕಾಲ್ ಮಾಡಿ ಹಿಡಿದ್ರೆ ಡಾಕ್ಟರ್ ಕೈ ಒಯ್ದು ಕೊಟ್ಲ ಅವಾಗ ಡಾಕ್ಟರ್ ಏನ್ ಮಾಡ್ದ ಅವ್ ದವಾಖಾನೆ ಚೆಕ್ ಆಗಂಗಿಲ್ರಿ ಬೆಂಗಳೂರಿಗೆ ಹೋಗು ಡಾಕ್ಟರ್ ಸಾಹೇಬ್ ಡಾಕ್ಟರ್ ಅಲ್ಲಿ ಬೆಂಗಳೂರು ಕೊಟ್ಟು ಕಳಿಸದ ಆ ಹೊಳಿ ಬರುವಂತ ಟೈಮ್ ಒಳಗೆ ಅಲ್ಲಿ ರಿಪೋರ್ಟ್ ಏನಂತ ಬಂದದ ಈಕಿಂದರ ಲಗ್ನ ಆಗಿಲ್ಲ ರಿಪೋರ್ಟ್ ಏನ್ ಬಂದದ 6 ತಿಂಗಳ ಬಸರ ಹುಡುಗಿ ತಿಳ್ಕೊಂಡು ಬಂದದ ಏನ್ ಆಕಿನ ಆಪರೇಷನ್ ಮಾಡ್ಬೇಕು ಏನ್ ಈಕಿನ ಆಪರೇಷನ್ ಮಾಡ್ಬೇಕ್ರಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಮಾಡ್ಬೇಕೇನ್ ಈಕಿನ ಆಪರೇಷನ್ ಮಾಡ್ಬೇಕು ಮೊದಲು ನಾ ಈಕಿ ಆಪರೇಷನ್ ಮಾಡಿದಾಗ ಮಗಳು ಈಕಿ ಅಲ್ಲಿ ಮರಿ ಬಂದಾವ ಅಲ್ಲಿ ತನಕ ಬರಂಗಿಲ್ಲ ತಂಗಿ ಮೊದಲು ನಾನು ನಿನಗೆ ಆಪರೇಷನ್ ಮಾಡೇಬೇಕು ಆ ಪ್ರಕಾರವಾಗಿ ತಂಗಿ ನೀ ಎಲ್ಲ ಹೇಳಕತ್ತಿದ್ ನಾನೇ ಹೆಚ್ಚ ಹ್ಞೂ ನೀನೇ ಮಾತ್ರ ನನ್ನ ಬಳಿ ಬಂದಿದಿ ನಾನೇ ಮಾತ್ರ ಹೆಚ್ಚದಿನ ತಿಳ್ಕೊಂಡು ನೀ ಬಡ್ದಾವಳಕತ್ತಿದಿ ಈಗ ನನ್ನ ಮನೆಗೆ ಬರ್ಬೇಕಾದ್ರೆ ಈಕಿ ಒಬ್ಬಕಿನೇ ಬಂದಾಳತ್ತ 5-6 ಮಂದಿ ಕರ್ಕೊಂಡ್ ಬಂದಾಳ ಹೊಳಿ ಬರೋ ಹೊತ್ನಾಗ ತವ್ರ ಮನೆಯಿಂದ 5-6 ಮಂದಿಗೆ ಎಂತವ್ರಿಗೆ ಹಿರಿಯ ಮನುಷ್ಯರಿಗೆ ಕರ್ಕೊಂಡ್ ಬಂದಾಳ ಹ್ಞೂ ಅಂಜಿಕೆ ಬರ್ತದ ಮತ್ತೆ ಅಲ್ಲಿ ಹಿಡ್ಕೊಳಂಗ ತಿಳ್ಕೊಂಡು 5-6 ಮಂದಿ ಕರ್ಕೊಂಡ್ ಬಂದಾಳ ಅವು ಮುದುಕ್ಯಾರಿ ಏನ್ ಮಾಡ್ಯಾವ ಈಕಿ ಒಯ್ದು ಕೋಲೆ ಹಾಕೋತಾನ ಅಟ್ಟೆ ಬಂದಾವ ಮುದುಕ್ಯಾರ ಕೋಲೆ ಹಾಕನ ಹಿಂದಕ್ ಸರಿದಾವ ಮುದುಕ್ಯಾರು ಯಾಕ ಎಲ್ಲಿ ಹಾಕಿನ ಬಡ್ತ ನಾವು ಸಿಗಂಗ ಇವತ್ತು ತಿಳ್ಕೊಂಡು ಅವು ತಿಳ್ಕೊಂಡ ಮುದುಕ್ಯಾರು ಹಂ ಪರದ ಕರೆ ಈಕಿ ಏನದ ಮನೆ ಕೋಲೆ ಹಾಕಿ ಹೊರಗೆ ಬಂದಾರ ಒಬ್ಬಕ್ಕಿನ ಬಂದಿಲ್ಲ ತಂಗಿನಿ 5-6 ಮಂದಿ ಬಂದಿರಿ ಕೂಡಿ ಹೇಳ್ಬೇಡ ಇಂಥವೆಲ್ಲ ಅದಕ್ಕೆ ಮತ್ತೇನ್ ಹೇಳ